ನಮಸ್ಕಾರ ಶಿಕ್ಷಣಾರ್ಥಿಗಳೇ, ಸ್ವಾಗತ. ಈ ಸೆಷನ್ ನಲ್ಲಿ ನಾವು ನ್ಯೂಮ್ಯಾಟಿಕ್ ಘಟಕಗಳನ್ನು ಗುರುತಿಸುವುದು, ಏರ್ ಕಂಪ್ರೆಸರ್ನ ನಿರ್ಮಾಣ ಮತ್ತು ಕೆಲಸದ ತತ್ವದ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ನ ಕೊನೆಯಲ್ಲಿ ನೀವು ನ್ಯೂಮ್ಯಾಟಿಕ್ ಸಿಸ್ಟಮ್ನಲ್ಲಿ ಬಳಸಲಾಗುವ ಏರ್ ಕಂಪ್ರೆಸರ್ನ ನಿರ್ಮಾಣ, ಭಾಗಗಳು ಮತ್ತು ಕೆಲಸದ ತತ್ವದ ಬಗ್ಗೆ ಸ್ಪಷ್ಟವಾದ ಜ್ಞಾನವನ್ನು ಪಡೆದುಕೊಳ್ಳುವಿರಿ ಮತ್ತು ಇದರೊಂದಿಗೆ ನಾವು ಈ ಸಿಸ್ಟಮ್ನಲ್ಲಿ ಬಳಸಲಾಗುವ FRL, ಉದಾಹರಣೆಗೆ ಫಿಲ್ಟರ್, ರೆಗ್ಯುಲೇಟರ್ ಮತ್ತು ಲ್ಯೂಬ್ರಿಕೇಶನ್ ಘಟಕ, ವಿವಿಧ ರೀತಿಯ ನ್ಯೂಮ್ಯಾಟಿಕ್ ವಾಲ್ವ್ಗಳು ಮತ್ತು ಆಕ್ಚುಯೇಟರ್ಗಳಂತಹ ನ್ಯೂಮ್ಯಾಟಿಕ್ ಸಿಲಿಂಡರ್, ವೈವಿಧ್ಯಮಯವಾದ ಪ್ರಮುಖ ಉಪಕರಣಗಳನ್ನು ಸಹ ತಿಳಿದುಕೊಳ್ಳಲಿದ್ದೇವೆ. ಏರ್ ಕಂಪ್ರೆಸರ್ ಒಂದು ಪ್ರಮುಖ ಉಪಕರಣವಾಗಿದೆ ಮತ್ತು ಇದು ನ್ಯೂಮ್ಯಾಟಿಕ್ ಸಿಸ್ಟಮ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕಂಪ್ರೆಸ್ ಆದ ಗಾಳಿಯು ನ್ಯೂಮ್ಯಾಟಿಕ್ ಸಿಸ್ಟಮ್ನ ಮುಖ್ಯ ಕಾರ್ಯ ಮಾಧ್ಯಮವಾಗಿದೆ ಮತ್ತು ಅದನ್ನು ಕಂಪ್ರೆಸರ್ನಿಂದ ನಿರಂತರವಾಗಿ ಪೂರೈಸಬೇಕು ಎಂದು ನಮಗೆ ತಿಳಿದಿದೆ. ನ್ಯೂಮ್ಯಾಟಿಕ್ ಅನ್ನು ಹೊರತುಪಡಿಸಿ ಇದು ಹಲವಾರು ಎಂಜಿನಿಯರಿಂಗ್ ಮಿಷನ್ಗಳಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕಂಪ್ರೆಸರ್ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಿಲಿಂಡರ್, ನ್ಯೂಮ್ಯಾಟಿಕ್ ವಾಲ್ವ್, ರೆಗ್ಯುಲೇಟರ್ ವಾಲ್ವ್, ಡ್ರೈನ್ ವಾಲ್ವ್ ಮತ್ತು ಮೋಟಾರ್ನಂತಹ ಹಲವಾರು ಭಾಗಗಳನ್ನು ಬಳಸಲಾಗುತ್ತದೆ. ಅತ್ಯುತ್ತಮ ಫಲಿತಾಂಶಕ್ಕಾಗಿ, ಸಿಸ್ಟಮ್ನ ಪರಿಣಾಮಕಾರಿ ಫಲಿತಾಂಶಕ್ಕಾಗಿ ಏರ್ ಕಂಪ್ರೆಸರ್ ಅತ್ಯುತ್ತಮ ಶಕ್ತಿ ಮತ್ತು ದಕ್ಷತೆಯಲ್ಲಿ ಕೆಲಸ ನಿರ್ವಹಿಸಬೇಕು. ಕಂಪ್ರೆಸರ್ನಲ್ಲಿ ಹಲವಾರು ಭಾಗಗಳಿವೆ. ನಾವೀಗ ಅವುಗಳನ್ನು ವಿವರವಾಗಿ ನೋಡೋಣ. ಮೋಟಾರ್ ಯಂತ್ರಕ್ಕೆ ಶಕ್ತಿಯನ್ನು ಒದಗಿಸಲು ಏರ್ ಕಂಪ್ರೆಸರ್ಗೆ ವಿದ್ಯುತ್ ಮೋಟಾರ್ನ ಅಗತ್ಯವಿದೆ. ಮೋಟಾರ್ ಮೂಲತಃ ಎರಡು ಬೆಲ್ಟ್ಗಳು, ಒಂದು ಪುಲ್ಲಿಯನ್ನು ನಡೆಸುತ್ತದೆ. ಇದು ಮೋಟಾರ್ನಿಂದ ಪಂಪ್ ಪಿಸ್ಟನ್ಗಳಿಗೆ ವಿದ್ಯುತ್ತನ್ನು ವರ್ಗಾಯಿಸಲು ಅವಕಾಶವನ್ನು ಮಾಡಿಕೊಡುತ್ತದೆ ಮತ್ತು ಇದು ಫ್ಲೈ ವೀಲ್ ಮತ್ತು ಕ್ರಾಂಕ್ ಶಾಫ್ಟ್ ಮೂಲಕ ನಡೆಯುತ್ತದೆ. ಮೋಟಾರ್ ಓವರ್ಲೋಡ್ ಆಗುವುದನ್ನು ತಪ್ಪಿಸಲು ಮಾಡಬೇಕಾದ ಮುಖ್ಯವಾದ ವಿಷಯವೇನೆಂದರೆ ಮ್ಯಾಗ್ನೆಟಿಕ್ ಸ್ಟಾರ್ಟರ್ ಅನ್ನು ಇನ್ಸ್ಟಾಲ್ ಮಾಡುವುದಾಗಿದೆ. ಟ್ಯಾಂಕ್ ಇದು ಒಂದು ಕಂಪ್ರೆಸರ್ನ ಭಾಗವಾಗಿದ್ದು ಇದು ಕಂಪ್ರೆಸ್ ಆದ ಗಾಳಿಯನ್ನು ಸಂಗ್ರಹಿಸುತ್ತದೆ. ಇದು ಏರ್ ಕಂಪ್ರೆಸರ್ನ ಅತಿ ದೊಡ್ಡ ಭಾಗವಾಗಿದೆ ಮತ್ತು ಇದರ ಗಾತ್ರ 1 ರಿಂದ 10 ಗ್ಯಾಲನ್ಗಳಷ್ಟಿರುತ್ತದೆ ಅಥವಾ ದೊಡ್ಡ ನಿರ್ಮಾಣಗಳಿಗಾಗಿಯೇ ಇನ್ನೂ ಹೆಚ್ಚಿನ ಗಾತ್ರದಲ್ಲಿರುತ್ತದೆ. ಟ್ಯಾಂಕ್ ಅನ್ನು ಸಾಮಾನ್ಯವಾಗಿ ಸ್ಟೀಲ್ನಿಂದ ಮಾಡಲಾಗಿರುತ್ತದೆ. ಪ್ರೆಷರ್ ಸ್ವಿಚ್ ರಿಸೀವರ್ ಫ್ಯಾಕ್ಟರಿ ಸೆಟ್ ಮಿತಿಯನ್ನು ತಲುಪಿದಾಗ ತಕ್ಷಣ ಪ್ರೆಷರ್ ಸ್ವಿಚ್ ಆಟೋಮ್ಯಾಟಿಕ್ ಆಗಿ ಮೋಟಾರ್ ಅನ್ನು ಶಟ್ ಡೌನ್ ಮಾಡುತ್ತದೆ. ಒತ್ತಡದ ಮಟ್ಟವು ಪ್ರೀಸೆಟ್ ಮಟ್ಟಕ್ಕೆ ಇಳಿದಾಗ ಒತ್ತಡವು ಮೋಟಾರ್ ಅನ್ನು ರೀಸ್ಟಾರ್ಟ್ ಮಾಡುತ್ತದೆ. ಆದುದರಿಂದ ಕಂಪ್ರೆಸರ್ ಮೂಲಕ ಗಾಳಿ ಪಂಪ್ ಮಾಡುವುದನ್ನು ಪುನರ್ ಆರಂಭಿಸುತ್ತದೆ. ಇದು ತುರ್ತು ಸ್ವಿಚ್ ಆಗಿಯೂ ಕೆಲಸ ಮಾಡುವ ಮೂಲಕ ಟ್ಯಾಂಕ್ ತೆಗೆದುಕೊಳ್ಳಬೇಕಾದ ಒತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಡ್ರೈನ್ ವಾಲ್ವ್ ಹೆಸರೇ ಸೂಚಿಸುವಂತೆ ಇದು ಟ್ಯಾಂಕ್ ಒಳಗೆ ಸಿಲುಕಿಕೊಳ್ಳಬಹುದಾದ ಆಯಿಲ್, ಧೂಳು, ತೇವಾಂಶ ಮತ್ತು ಇತರೆ ಕಲ್ಮಶಗಳನ್ನು ಬರಿದಾಗಿಸುತ್ತದೆ. ಏರ್ ಕಂಪ್ರೆಸರ್ಗಳ ಸರಳ ನಿರ್ವಹಣೆಯು ಬಳಕೆಯಿಂದಾಗುವ ಕಲ್ಮಶಗಳಿಂದ ಮತ್ತು ಟ್ಯಾಂಕ್ ಅನ್ನು ಬರಿದಾಗಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ತೇವಾಂಶ ಮತ್ತು ಆಯಿಲ್ ಫ್ಲಾಗ್ನಿಂದ ಉಂಟಾಗುವ ತುಕ್ಕನ್ನು ತಡೆಯಲು ಬಳಸಲಾಗುತ್ತದೆ. ಪ್ರೆಷರ್ ಗೇಜ್ ಈ ಗೇಜ್ ಏರ್ ಕಂಪ್ರೆಸರ್ನ ಟ್ಯಾಂಕ್ನ ಒಳಭಾಗದಲ್ಲಿರುವ ಕಂಪ್ರೆಸ್ ಆದ ಗಾಳಿಯ ಒತ್ತಡವನ್ನು ಅಳೆಯುತ್ತದೆ. ಗಾಳಿಯ ಪ್ರೆಷರ್ನ ಮಾಪನವು ನಿಯಂತ್ರಿತ ಸಾಮಾನ್ಯ ಮಿತಿಗಿಂತ ಹೆಚ್ಚಾಗಿದ್ದರೆ ಗೇಜ್ ಇನ್ನೂ ಹೆಚ್ಚಿನ ಒತ್ತಡವನ್ನು ತಲುಪುವ ಮೊದಲು ಏರ್ ಕಂಪ್ರೆಸರ್ ಅನ್ನು ಪರೀಕ್ಷಿಸಲು ಅಥವಾ ಕಂಪ್ರೆಷನ್ ಅನ್ನು ನಿಲ್ಲಿಸಲು ಇದು ಎಚ್ಚರಿಕೆಯ ಸಿಗ್ನಲ್ ಅನ್ನು ನೀಡುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ ಸಾಮಾನ್ಯವಾಗಿ ಅನುಮತಿಸಲಾದ ಮಾಪನದಿಂದ ಪ್ರೆಷರ್ ರೀಡಿಂಗ್ ತುಂಬಾ ಕಡಿಮೆ ಇದ್ದರೆ ಇದು ಟ್ಯಾಂಕ್ನಲ್ಲಿನ ಸೋರಿಕೆಯಂತಹ ಕಂಪ್ರೆಸರ್ನ ಸಮಸ್ಯೆಯನ್ನು ಸಹ ಸೂಚಿಸುತ್ತದೆ. ಯಾವುದೇ ಹೆಚ್ಚಿನ ಸಂಕೀರ್ಣತೆಗಳು ಮತ್ತು ಅಪಘಾತಗಳು ತಡೆಯಲು ಅವುಗಳನ್ನು ಸರಿಯಾಗಿ ಪರಿಶೀಲಿಸಬೇಕಾಗುತ್ತದೆ. ಇನ್ಲೆಟ್ ಫೋರ್ಟ್ ಈ ಫೋರ್ಟ್ ಅನ್ನ ಕಂಪ್ರೆಸರ್ ಇನ್ಲೆಟ್ ವಾಲ್ವ್ನತ್ತ ಗಾಳಿಯನ್ನ ಹರಿಸಲು ಗಮನ ಹರಿಸಲು ಬಳಸಲಾಗುತ್ತದೆ. ಇನ್ಲೆಟ್ ವಾಲ್ವ್ ಅಸೆಂಬ್ಲಿಯು ವಾಲ್ವ್ ಪ್ಲೇಟ್ ಮತ್ತು ವಾಲ್ವ್ ಸ್ಪ್ರಿಂಗ್ಗಳನ್ನು ಒಳಗೊಂಡಿದೆ.
ಇನ್ಲೆಟ್ ವಾಲ್ವ್ ಕಂಪ್ರೆಸರ್ನ ಸಿಲಿಂಡರ್ನತ್ತ ಗಾಳಿಯ ಹರಿವನ್ನ ನಿಯಂತ್ರಣ ಮಾಡುತ್ತದೆ. ಪಿಸ್ಟನ್ ಕೆಳಭಾಗದತ್ತ ಚಲಿಸಿದಾಗ ಗಾಳಿಯನ್ನ ಒಳಗೆ ಬಿಡಲು ಕೆಳಭಾಗದತ್ತ ತೆರೆದಿರುತ್ತದೆ. ವಾಲ್ವ್ ಪ್ಲೇಟ್ ಇನ್ಲೆಟ್ ವಾಲ್ವ್ ಅನ್ನ ಸೂಕ್ತ ಸ್ಥಿತಿಯಲ್ಲಿ ಹಿಡಿದುಕೊಳ್ಳಲು ವಾಲ್ವ್ ಪ್ಲೇಟ್ ಅನ್ನ ಬಳಸಲಾಗುತ್ತದೆ. ಕೂಲಿಂಗ್ ಪಿನ್ಗಳು ಸಿಲಿಂಡರ್ನಿಂದ ಸುತ್ತಮುತ್ತಲಿನ ಶಾಖ ವರ್ಗಾವಣೆಯನ್ನ ಖಚಿತಪಡಿಸಿಕೊಳ್ಳಲು ಸಿಲಿಂಡರ್ ಬಾಡಿಯಿಂದ ಒದಗಿಸಲಾದ ಮುಂದುವರೆದ ಭಾಗವಾಗಿದೆ. ಸಾಮಾನ್ಯವಾಗಿ ಇವುಗಳನ್ನು ಅಲ್ಯೂಮಿನಿಯಂನಿಂದ ತಯಾರಿಸಲಾಗುತ್ತದೆ. ಡಿಸ್ಚಾರ್ಜಿಂಗ್ ಪೋರ್ಟ್ ಡಿಸ್ಚಾರ್ಜ್ ಗಾಳಿಯನ್ನ ಡಿಸ್ಚಾರ್ಜ್ ಲೈನ್ ಕಡೆಗೆ ಮಾರ್ಗದರ್ಶನ ಮಾಡಲು ಕಂಪ್ರೆಸರ್ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಒದಗಿಸಲಾದ ತೆರೆಯುವಿಕೆಯಾಗಿದೆ. ಡಿಸ್ಚಾರ್ಜ್ ವಾಲ್ವ್ ಅಸೆಂಬ್ಲಿ ಇದು ಡಿಸ್ಚಾರ್ಜ್ ವಾಲ್ವ್ ಪ್ಲೇಟ್ ಮತ್ತು ವಾಲ್ವ್ ಸ್ಪ್ರಿಂಗ್ ಅನ್ನು ಹೊಂದಿದೆ. ವಾಲ್ವ್ ಪ್ಲೇಟ್ ಡಿಸ್ಚಾರ್ಜ್ ವಾಲ್ವ್ ಅನ್ನ ಸರಿಯಾದ ಸ್ಥಿತಿಯಲ್ಲಿ ಹಿಡಿದಿಡಲು ಸಹಾಯ ಮಾಡುತ್ತದೆ. ಪಿಸ್ಟನ್ ತುದಿಗೆ ತಲುಪಿದಾಗ ಹೆಚ್ಚಿನ ಒತ್ತಡದ ಗಾಳಿಯನ್ನ ಡಿಸ್ಚಾರ್ಜ್ ಮಾಡುವ ಗುರಿ ಹೊಂದಿರುತ್ತದೆ. ಏರ್ ಫಿಲ್ಟರ್ ಏರ್ ಕಂಪ್ರೆಸರ್ನಲ್ಲಿರುವ ಪ್ರಮುಖ ಭಾಗವಾಗಿದೆ. ಇದು ಕಂಪ್ರೆಸರ್ ಸಿಲಿಂಡರ್ ಒಳಗೆ ಕಲ್ಮಶಗಳು ಮತ್ತು ಧೂಳು ಪ್ರವೇಶಿಸದಂತೆ ತಡೆಯಲು ಸಹಾಯ ಮಾಡುತ್ತದೆ. ಸಂಕೋಚದ ಹೀರಿಕೊಳ್ಳುವ ತುದಿಯಲ್ಲಿ ಫಿಲ್ಟರ್ ಅನ್ನ ಒದಗಿಸಲಾಗಿದೆ. ಸೇಫ್ಟಿ ವಾಲ್ವ್ ಸ್ಟೋರೇಜ್ ಟ್ಯಾಂಕ್ ಸಾಮರ್ಥ್ಯವನ್ನ ಮೀರಿದಾಗ ಗಾಳಿಯ ಒತ್ತಡದಿಂದಾಗಿ ಆಗುವ ಅಪಘಾತಗಳನ್ನು ತಡೆಯಲು ಸ್ಟೋರೇಜ್ ಟ್ಯಾಂಕ್ ಅಥವಾ ಏರ್ ಔಟ್ಲೆಟ್ ಲೈನ್ನಲ್ಲಿ ಒಂದು ಸೇಫ್ಟಿ ವಾಲ್ವ್ ಅನ್ನು ನೀಡಲಾಗಿದೆ. ರೆಗ್ಯುಲೇಟರ್ ಸಾಮಾನ್ಯವಾಗಿ ಏರ್ ರೆಗ್ಯುಲೇಟರ್ ಅನ್ನ ಹೆಚ್ಚು ಒತ್ತಡದ ಏರ್ ಫ್ಲೋ ಅನ್ನು ನಿಯಂತ್ರಿಸಲು ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ಏರ್ ರೆಗ್ಯುಲೇಟರ್ ಅನ್ನು ನೀಡಲಾಗಿದೆ. ಚೆಕ್ ವಾಲ್ವ್ ನಾನ್ ರಿಟರ್ನ್ ವಾಲ್ವ್ NRV ಮತ್ತು ಅನ್ಲೋಡೆಡ್ ಟ್ಯೂಬ್ ಏರ್ ರಿಸೀವರ್ ಟ್ಯಾಂಕ್ ಮತ್ತು ಕಂಪ್ರೆಸರ್ ಹೆಡ್ ನಡುವಿನ ಬೈಪಾಸ್ ಲೈನ್ನಲ್ಲಿ ಒನ್ ವೇ ಚೆಕ್ ವಾಲ್ವ್ ಅನ್ನು ನೀಡಲಾಗಿದೆ. ಪ್ರಾರಂಭದ ಸಮಯದಲ್ಲಿ ಅನ್ಲೋಡಿಂಗ್ ನಡೆಯುತ್ತಿರುವಾಗ ರಿಸೀವರ್ ಟ್ಯಾಂಕ್ ಕಡೆಗೆ ಹೆಚ್ಚಿನ ಒತ್ತಡದ ಗಾಳಿಯನ್ನು ತೆರೆಯುತ್ತದೆ ಮತ್ತು ಸೇರಿಸಿಕೊಳ್ಳುತ್ತದೆ. ಚೆಕ್ ವಾಲ್ವ್ನ ಒಳಹರಿವಿನ ಪೋರ್ಟ್ನಲ್ಲಿ ಅನ್ಲೋಡೆಡ್ ಟ್ಯೂಬ್ ಅನ್ನು ಕನೆಕ್ಟ್ ಮಾಡಲಾಗಿದೆ ಮತ್ತು ವಾಲ್ವ್ ಒಂದು ದಿಕ್ಕಿನಲ್ಲಿ ಮಾತ್ರ ತೆರೆಯುತ್ತದೆ. ಅಂದರೆ ಕಂಪ್ರೆಸರ್ ಮೇಲ್ಭಾಗದಿಂದ ರಿಸೀವರ್ ಗಾಳಿಯ ಹರಿವಿನವರೆಗೆ. ಈ ಸಮಯದಲ್ಲಿ ಹೆಚ್ಚಿನ ಒತ್ತಡದ ಗಾಳಿಯನ್ನ ಅನ್ಲೋಡೆಡ್ ಟ್ಯೂಬ್ ಮೂಲಕ ಟ್ಯಾಂಕ್ ಕಡೆಗೆ ಅನ್ಲೋಡ್ ಮಾಡಲಾಗ್ತದೆ. ಕಂಪ್ರೆಸರ್ ಫ್ಯಾನ್ ಅನ್ನ ಕಂಪ್ರೆಸರ್ಗೆ ಸಾಕಷ್ಟು ಕೂಲಿಂಗ್ ಗಾಳಿಯನ್ನ ಒದಗಿಸಲು ಕ್ರ್ಯಾಂಕ್ ಶಾಫ್ಟ್ನ ಒಂದು ತುದಿಯಲ್ಲಿ ಕನೆಕ್ಟ್ ಮಾಡಲಾಗಿರುತ್ತದೆ. ಇದು ಕಂಪ್ರೆಸರ್ ಓವರ್ ಹೀಟ್ ಆಗುವುದನ್ನು ತಡೆಯುತ್ತದೆ. ಏರ್ ಕಂಪ್ರೆಸರ್ಗಳು ಒತ್ತಡಕ್ಕೊಳಗಾದಾಗ ತೊಟ್ಟಿಯಲ್ಲಿ ಗಾಳಿಯನ್ನು ಸಂಗ್ರಹಿಸುತ್ತವೆ ಮತ್ತು ಪಿಸ್ಟನ್ಗಳು ಮತ್ತು ವಾಲ್ವ್ಗಳನ್ನು ಬಳಸಿಕೊಂಡು ಸೂಕ್ತವಾದ ಒತ್ತಡದ ಮಟ್ಟವನ್ನು ಸಾಧಿಸಲು ಮತ್ತು ಮೋಟಾರ್ ಘಟಕಕ್ಕೆ ಜೋಡಿಸಲಾದ ಏರ್ ಸ್ಟೋರೇಜ್ ಟ್ಯಾಂಕ್ಗಳನ್ನು ಬಳಸುತ್ತವೆ. ಕೆಲವು ವಿಭಿನ್ನ ರೀತಿಯ ಪಿಸ್ಟನ್ ಕಂಪ್ರೆಸರ್ಗಳು ಬಳಕೆದಾರರಿಗೆ ಗಾಳಿಯ ಒತ್ತಡವನ್ನು ಸಹ ತಲುಪಿಸಬಲ್ಲವು. ಆಟೋಮೋಟಿವ್ ಕಂಪ್ರೆಸರ್ಗಳು ದಹನ ಇಂಜಿನ್ ಕಂಪ್ರೆಸರ್ಗಳಾಗಿದ್ದು ಪಿಸ್ಟನ್ನ ಮೇಲಕ್ಕೆ ಮತ್ತು ಕೆಳಕ್ಕೆ ಸ್ಟ್ರೋಕ್ ಅನ್ನ ಗಾಳಿಯನ್ನ ಅನುಮತಿಸಲು ಮತ್ತು ಸಂಗ್ರಹಣಾ ಟ್ಯಾಂಕ್ನಲ್ಲಿ ಗಾಳಿಯನ್ನು ಒತ್ತುವ ರೀತಿಯಲ್ಲಿ ಬಳಸುತ್ತವೆ. ಇತರೆ ಪಿಸ್ಟನ್ ಕಂಪ್ರೆಸರ್ಗಳು ಡಯಾಫ್ರಾಮ್ ತೈಲ ಮುಕ್ತ ಪಿಸ್ಟನ್ ಅನ್ನು ಬಳಸುತ್ತವೆ. ಇವುಗಳು ಗಾಳಿಯನ್ನ ಎಳೆದುಕೊಳ್ಳುತ್ತವೆ ಮತ್ತು ಸಂಗ್ರಹಣೆಯ ಅವಧಿಯಲ್ಲಿ ಗಾಳಿಯು ಹೊರಬರಲು ಅನುಮತಿಸದೆ ಒತ್ತಡವನ್ನು ಉಂಟು ಮಾಡುತ್ತವೆ. ಏರ್ ಕಂಪ್ರೆಸರ್ ಕೈಗಾರಿಕಾ ಬಳಕೆಗಾಗಿ ಅಗಾಧ ಪ್ರಮಾಣದಲ್ಲಿ ಒತ್ತಡಗೊಳಿಸಿದ ಅನಿಲಗಳನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಸಂಗ್ರಹಣಾ ಟ್ಯಾಂಕ್ಗಳಲ್ಲಿ ತೀವ್ರತರವಾದ ಒತ್ತಡವನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ನಾವೀಗ ಕಂಪ್ರೆಸರ್ ಅನ್ನು ನೋಡೋಣ. ವಿಶಿಷ್ಟ ಕಂಪ್ರೆಸರ್ನಲ್ಲಿ ಬಳಸಲಾದ ವಿವಿಧ ಘಟಕಗಳನ್ನು ಗುರುತಿಸಿದ ಹೆಸರುಗಳ ಗುರುತನ್ನ ದಾಖಲಿಸಿ ಮತ್ತು ಪರಿಶೀಲಿಸಿ. ನಾವೀಗ ಫಿಲ್ಟರ್, ರೆಗ್ಯುಲೇಟರ್, ಲ್ಯೂಬ್ರಿಕೇಟರ್ FRL ಘಟಕಗಳನ್ನು ನೋಡೋಣ. FRL ಅಸೆಂಬ್ಲಿಗಳು ಏರ್ ಫಿಲ್ಟರ್ಗಳು
ಪ್ರೆಷರ್ ರೆಗ್ಯುಲೇಟರ್ಗಳು ಮತ್ತು ಲ್ಯೂಬ್ರಿಕೇಟರ್ಗಳ ಫ್ರೀ ಪ್ಯಾಕೇಜ್ ಅಥವಾ ಮಾಡ್ಯುಲರ್ ಅಸೆಂಬ್ಲಿಗಳಾಗಿವೆ. ಕಂಪ್ರೆಸರ್ನಿಂದ ಹೊರಡುವ ಗಾಳಿಯು ಕೊಳಕು, ತೇವ ಮತ್ತು ಇತರ ಕೆಲವು ಅನ್ಯ ಕಲ್ಮಶಗಳೊಂದಿಗೆ ಅಗಾಧ ಒತ್ತಡದ ವ್ಯತ್ಯಾಸಗಳನ್ನು ಹೊಂದಿರುತ್ತದೆ. ಇವುಗಳನ್ನು ತೆರವುಗೊಳಿಸದಿದ್ದರೆ ಅದು ಸಂಪೂರ್ಣ ನ್ಯೂಮ್ಯಾಟಿಕ್ ವ್ಯವಸ್ಥೆಗೆ ಹಾನಿಯನ್ನ ಉಂಟು ಮಾಡುತ್ತದೆ. FRL ಘಟಕದಲ್ಲಿ ಹೀರಿಕೊಳ್ಳುವ ಫಿಲ್ಟರಿಂಗ್ ಅಂಶವನ್ನು ಹೊಂದಿರುವ ಫಿಲ್ಟರ್ ಘಟಕವು ಈ ಹಿಂದೆ ಹೇಳಿದ ಕಲ್ಮಶಗಳನ್ನು ಫಿಲ್ಟರ್ ಮಾಡುತ್ತದೆ. ನಂತರ ನಿಯಂತ್ರಕ ಘಟಕವು ಸಿಸ್ಟಂನಲ್ಲಿ ಹಾಯುವ ಗಾಳಿಯ ಒತ್ತಡವನ್ನು ನಿಯಂತ್ರಿಸುತ್ತದೆ. ಕೊನೆಯದಾಗಿ ಲೂಬ್ರಿಕೇಟರ್ ಘಟಕವು ಈ ಒತ್ತಡದ ಗಾಳಿಗೆ ಪರಮಾಣು ಲ್ಯೂಬ್ರಿಕ್ಯಾಂಟ್ನ ಉತ್ತಮ ಮಿಶ್ರಣವನ್ನು ನೀಡುತ್ತದೆ. ಇದರಿಂದ ಸಿಸ್ಟಂನಲ್ಲಿ ಚಲಿಸುವ ಭಾಗಗಳನ್ನು ನಯಗೊಳಿಸಲಾಗುತ್ತದೆ ಮತ್ತು ಉಪಕರಣಗಳ ಬಾಳಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ವಾಲ್ವ್ಗಳೆಂದರೆ ಸಿಸ್ಟಂನಲ್ಲಿ ಬಳಸಲಾದ ದ್ರವ್ಯದ ಹರಿವು ಮತ್ತು ಒತ್ತಡದ ದಿಕ್ಕನ್ನು ನಿಯಂತ್ರಿಸಲು, ಹತೋಟಿಯಲ್ಲಿಡಲು, ಪ್ರಾರಂಭಿಸಲು, ವಜಾಗೊಳಿಸಲು ಅಥವಾ ಬದಲಾಯಿಸಲು ಬಳಸುವ ಸಾಧನಗಳಾಗಿವೆ. ನ್ಯೂಮ್ಯಾಟಿಕ್ಗಳಲ್ಲಿರುವ ವಾಲ್ವ್ಗಳನ್ನು ತಮ್ಮ ಕ್ರಿಯೆಗಳಿಗೆ ಅನುಗುಣವಾಗಿ ಗುಂಪುಗಳನ್ನಾಗಿ ಮಾಡಲಾಗಿದೆ. ಅವು ದಿಕ್ಕಿನ ನಿಯಂತ್ರಣ ಕವಾಟಗಳು, ಹಿಂತಿರುಗಿಸದ ಕವಾಟಗಳು, ಒತ್ತಡ ನಿಯಂತ್ರಣ ಕವಾಟಗಳು ಮತ್ತು ಹರಿವಿನ ನಿಯಂತ್ರಣ ಕವಾಟಗಳು. ನ್ಯೂಮ್ಯಾಟಿಕ್ ಆಕ್ಟಿವೇಟರ್ಗಳು ಉಪಯುಕ್ತ ಕೆಲಸವನ್ನು ನಿರ್ವಹಿಸಲು, ಒತ್ತಡದ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನಗಳಾಗಿವೆ. ಲೀನಿಯರ್, ರೋಟರಿ ಮತ್ತು ಆಸ್ಕಿಲೇಟರಿ ಚಲನೆಯನ್ನ ಮಾಡಲು ನ್ಯೂಮ್ಯಾಟಿಕ್ ಸಿಲಿಂಡರ್ಗಳನ್ನು ಬಳಸಬಹುದು. ನ್ಯೂಮ್ಯಾಟಿಕ್ ಆಕ್ಟಿವೇಟರ್ನಲ್ಲಿ 3 ವಿಧಗಳಿವೆ. ಅವುಗಳೆಂದರೆ ಲೀನಿಯರ್ ಆಕ್ಟಿವೇಟರ್ ಅಥವಾ ನ್ಯೂಮ್ಯಾಟಿಕ್ ಸಿಲಿಂಡರ್ಗಳು, ರೋಟರಿ ಆಕ್ಟಿವೇಟರ್ ಅಥವಾ ಏರ್ ಮೋಟಾರ್ಗಳು ಮತ್ತು ಸೀಮಿತ ಆಂಗಲ್ ಆಕ್ಟಿವೇಟರ್ಗಳು. ನಾವು ನ್ಯೂಮ್ಯಾಟಿಕ್ ಘಟಕಗಳನ್ನು ಗುರುತಿಸುವುದು, ಏರ್ ಕಂಪ್ರೆಸರ್ನ ನಿರ್ಮಾಣ ಮತ್ತು ಕಾರ್ಯನಿರ್ವಹಣಾ ತತ್ವದ ಕುರಿತಾದ ಈ ಸೆಷನ್ನ ಕೊನೆಗೆ ತಲುಪಿದ್ದೇವೆ. ಈಗ ನೀವು ನ್ಯೂಮ್ಯಾಟಿಕ್ ಸಿಸ್ಟಂನಲ್ಲಿ ಬಳಸುವ ಏರ್ ಕಂಪ್ರೆಸರ್ನ ನಿರ್ಮಾಣ, ಭಾಗಗಳು ಮತ್ತು ಕೆಲಸದ ತತ್ವವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಈ ಸಿಸ್ಟಂನಲ್ಲಿ ತೊಡಗಿರುವ ವಿವಿಧ ಪ್ರಮುಖವಾದ ಸಾಧನಗಳಾದ FRL ಅಂದರೆ ಫಿಲ್ಟರ್ ರೆಗ್ಯುಲೇಟರ್ ಮತ್ತು ಲ್ಯೂಬ್ರಿಕೇಷನ್ ಯೂನಿಟ್, ವಿವಿಧ ರೀತಿಯ ನ್ಯೂಮ್ಯಾಟಿಕ್ ವಾಲ್ವ್ಗಳು ಮತ್ತು ಆಕ್ಟಿವೇಟರ್ಗಳನ್ನು, ನ್ಯೂಮ್ಯಾಟಿಕ್ ಸಿಲಿಂಡರ್ ಸಹ ನಾವು ತಿಳಿದುಕೊಂಡಿರಬೇಕು.